ಹಲೋ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ರಾಖಿನ ಮನೇಲೇ ಸುಲಭವಾಗಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಒಂದು ರಟ್ ತೊಗೊಂಡು ನೀವು 4x4 ಸೆಂಟಿಮೀಟರ್ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಆಮೇಲೆ ಒಂದು ಸಿಲ್ಕ್ ಥ್ರೆಡ್ ತೊಗೊಂಡು ಅದನ್ನು 200 ರೌಂಡ್ಸ್ನ ಸುತ್ತಿ. ನೀವು ಸುತ್ತಾದ್ಮೇಲೆ ಅದನ್ನು ನೀಟಾಗಿ ರಿಮೂವ್ ಮಾಡಿ, ಆಮೇಲೆ ಸೆಂಟ್ರಲ್ಲಿ ಒಂದು ಟೈಟಾಗಿ ನಾಟ್ ಹಾಕೊಳ್ಳಿ. ನಾನೊಂದು 2-3 ನಾಟ್ ಹಾಕಿದ್ದೀನಿ. ನಿಮಗೆ ನಾನಿಲ್ಲಿ ಗೋಲ್ಡನ್ ಕಲರ್ ತೊಗೊಂಡಿದ್ದೀನಿ. ನಿಮಗೆ ನಿಮ್ಮ ಇಷ್ಟ ಬಂದಿದ್ದ ಕಲರ್ನ ಸಿಲ್ಕ್ ಥ್ರೆಡ್ ತೊಗೊಳ್ಬಹುದು. ಸ್ವಲ್ಪ ಇದು ಟೈಟಾಗಿರಬೇಕು, ಇಲ್ಲ ಅಂತಂದರೆ ಬಿಚ್ಚೋಗುತ್ತೆ. ನೀವು ರೆಡ್, ಪರ್ಪಲ್ ಯಾವ್ದಾದ್ರು ತೊಗೊಳ್ಬೋದು. ಆಮೇಲೆ ಸೈಡ್ಸ್ನ ನೀಟಾಗಿ ಕಟ್ ಮಾಡಬೇಕು. ನಾಟ್ ಹಾಕಾದ್ಮೇಲೆ ಆ ಕಡೆ ಸೈಡ್ಸ್ ಇರುತ್ತಲ್ಲ, ಅದನ್ನು ಕಟ್ ಮಾಡಬೇಕು. ಕಟ್ ಮಾಡಾದ್ಮೇಲೆ ಇದನ್ನು ನಾವು ಒಂದು ಗೋಲ್ಡನ್ ಕಲರು ರಾಖಿ ಕಟ್ಟೋ ದಾರದಲ್ಲಿ ಸೆಂಟ್ರಲ್ಲಿ ಇಟ್ಬಿಟ್ಟು ನಾಟ್ ಹಾಕಬೇಕು. ಹಿಂಗೆ ಕರೆಕ್ಟಾಗಿ ಸೆಂಟ್ರಲ್ ಪ್ಲೇಸ್ ಮಾಡಿ ಟೈಟಾಗಿ ನೀವು ನೀಟಾಗಿ ನಾಟ್ ಹಾಕಿ. ಒಂದು ಸೈಡ್ ನಾಟ್ ಹಾಕಾದ್ಮೇಲೆ ನೀವು ಇದನ್ನು ಏನು ಮಾಡಬೇಕು ಅಂತಂದರೆ ಹಿಂದಗಡೆ ತಿರುಗಿಸಿ ಮತ್ತೆ ಇನ್ನೊಂದು ಸೈಡು ಟೈಟಾಗಿ ನಾಟ್ ಹಾಕಬೇಕು. ಈ ರೀತಿ ಕರೆಕ್ಟಾಗಿ ಸೆಂಟ್ರಿಗೆ ತಗೊಳ್ಳಿ. ಆ ಕಡೆ ಬಂದರೆ ಕಟ್ಟೋಕ್ಕಾಗಲ್ಲ. ಸೆಂಟ್ರಲ್ ನಾಟ್ ಹಾಕಾದ್ಮೇಲೆ ಎರಡನ್ನೂ ಮರ್ಜ್ ಮಾಡಿ ಸೆಂಟ್ರಿಗೆ ತಗೊಳ್ಳಿ. ಸೆಂಟ್ರಿಗೆ ಆದಮೇಲೆ ಹಿಂಗೆ ತಿಕ್ಕಾಗಿ ಕಾಣಿಸುತ್ತೆ. ಇದಾದಮೇಲೆ ಬ್ರಷ್ ತೊಗೊಂಡು ಯೂನಿಫಾರ್ಮ್ ಆಗಿ ಸ್ಪ್ರೆಡ್ ಮಾಡ್ತಾ ಬನ್ನಿ, ಬ್ರಷ್ ಮಾಡ್ತಾ ಬನ್ನಿ. ಈ ರೀತಿ ಮಾಡೋದ್ರಿಂದ ತಿಕ್ಕಾಗಿ ಕಾಣಿಸುತ್ತೆ ರಾಖಿ, ನಿಮಗೆ ಎಲ್ಲೂ ಗ್ಯಾಪ್ ಕಾಣಿಸ್ಬಾರ್ದು ಅಂತ. ಆಮೇಲೆ ಸ್ಟೋನ್ ತಗೊಂಡು ಸೆಂಟ್ರಲ್ಲಿ ಫೆವಿಕಾಲ್ ಹಾಕಿ ಆ ಸ್ಟೋನ್ನ ಪ್ಲೇಸ್ ಮಾಡಿ. ಪ್ಲೇಸ್ ಮಾಡೋದಕ್ಕೆ ಸ್ಟೋನ್ಸು ಅಥವಾ ನಿಮ್ಮ ಇಷ್ಟದ ಯಾವ್ದಾದ್ರು ಫ್ಲವರ್ ಶೇಪು ಯಾವ್ದಾದ್ರು ತೊಗೊಂಡು ನೀವು ಇಲ್ಲಿ ಸ್ಟಿಕ್ ಮಾಡ್ಬೋದು. ಗೋಲ್ಡನ್ ಕಲರ್ ಥ್ರೆಡ್ ನಿಮ್ಮ ಹತ್ರ ಇಲ್ಲ ಅಂತಂದರೆ ಪಟ್ಟದ ದಾರ ಬರುತ್ತಲ್ಲ, ಅದನ್ನೇ ತೊಗೋಬೋದು. ನಿಮ್ಮ ಕೈ ಸೈಜಿಗೆ ತಕ್ಕಂಗೆ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಒಂಚೂರು ದೊಡ್ಡ ಇರಲಿ. ಆಮೇಲೆ ಫ್ಯಾಬ್ರಿಕ್ ಕಲರ್ಸ್ ತೊಗೊಂಡು ಅದು ಪ್ಲೇನ್ ಅನಿಸುತ್ತೆ ಅಂತ ಅದನ್ನು ಒಂದು ಅದಕ್ಕೆ ಕಲರ್ಗೆ ಕ್ರಷ್ ಮಾಡಿಬಿಟ್ಟು ಆ ಥ್ರೆಡ್ನ ಕ್ರಷ್ ಮಾಡಿ ಆ ಕಲರ್ ಒಳಗಡೆ ಡಿಪ್ ಮಾಡಬೇಕು. ಆಮೇಲೆ ಅದು ಈ ರೀತಿ ಕಾಣಿಸುತ್ತೆ. ನಿಮ್ಮ ಹತ್ರ ಸಿಲ್ಕ್ ಥ್ರೆಡ್ ಇಲ್ಲ ಅಂದರೆ ನಿಮ್ಮ ಹತ್ರ ಬಟ್ಟೆ ದಾರ ಇರುತ್ತಲ್ಲ, ಅದರಲ್ಲೇ ರಾಖಿ ಮಾಡ್ಬೋದು. ಅದು ಈ ರೀತಿ ಕಾಣಿಸುತ್ತೆ, ಚೆನ್ನಾಗಿರುತ್ತೆ ಅದನ್ನು. ಇದು ಸಿಲ್ಕ್ ಥ್ರೆಡ್ದು ನೋಡಿ, ಅಟ್ರಾಕ್ಟಿವ್ ಆಗಿ ಸುಲಭವಾದ ರಾಖಿನ ಮನೆಯಲ್ಲೇ ಮಾಡಬಹುದು.